ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಕಾವ್ಯ ಅನಿಲ್ ಯೂಟ್ಯೂಬ್ ಚಾನಲ್. ಇವತ್ತು ಬ್ಯೂಟಿಫುಲ್ ಆಗಿರೋಂಥ ರಂಗೋಲಿ ಯಾವ ರೀತಿ ಬಿಡಿಸೋದು ಅಂತ ನೋಡೋಣ ಬನ್ನಿ. ಇದು 9 to 1 ಡಾಟ್ ರಂಗೋಲೆ. ಸೈಡ್ ಎಡ್ಜಿಗೆ ಕರ್ವ್ ಹಾಕ್ಕೊಂಡು ಸುತ್ತ ಲೈನ್ ಹಾಕೊಂಬರೋದು. ಈ ಥರ ರಂಗೋಲಿಗಳೆಲ್ಲ ಒಂದು ಸರಿ 2 ಸರಿ ಟ್ರೈ ಮಾಡಿದ್ರೆ ಈಸಿಯಾಗಿ ಬಿಡಿಸ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗೋಲ್ಲ. ಈ ಥರ ರಂಗೋಲಿಗಳಿಗೆ ಕೆಮ್ಮಣ್ಣಲ್ಲಿ ಯಾವ ರೀತಿ ಡೆಕೋರೇಷನ್ ಮಾಡ್ಬೋದು ಅಂತಲೂ ತೋರಿಸಿದ್ದೀನಿ ಇವತ್ತು. ಫೈನಲಿ ಈ ರೀತಿ ಬಂದಿದೆ ರಂಗೋಲೆ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಅಂದರೆ ಸೋಯಾ ಬೀನ್ಸ್ದು ಪಲಾವ್ ರೆಸಿಪಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಮಸಾಲೆ ಎಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಸೋಯಾ ಬೀನ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ 1 ಲೋಟ ತೊಗೊಂಡಿದ್ದೀನಿ ನಾನಿಲ್ಲಿ. 1 ಲೋಟ ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಅಳತೆಗೆ ನೀರು ಹಾಕ್ಕೊಳ್ಳೋಣ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಖಾರ ನೋಡಿಕೊಂಡು ನಿಮಗೆ ಖಾರ ಬೇಕು ಅಂದರೆ ಮತ್ತೆ ಎಕ್ಸ್ಟ್ರಾ ಹಾಕೊಬೋದು. ಇಲ್ಲಿಗೆ ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು 1 ವಿಷಲ್ ಹೊಡ್ಸಿದ್ರೆ ಸೋಯಾ ಬೀನ್ಸ್ ಪಲಾವ್ ರೆಡಿ ಟು ಟೇಸ್ಟ್. ತುಂಬಾ ಚೆನ್ನಾಗಿರುತ್ತೆ. ಸೋಯಾ ಬೀನ್ಸು ಚಿಕನ್ ಫ್ಲೇವರೇ ಕೊಡುತ್ತೆ. ಚಿಕನ್ ನಾನ್ ವೆಜ್ ಯೂಸ್ ಮಾಡದಿರೋ ಸೋಯಾ ಬೀನ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಪಲಾವ್ನ ಮಾಡ್ಕೊಬೋದು. ಈವ್ನಿಂಗು ನಾನು ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ನಾನ್ ವೆಜ್ ತಿನ್ನೋರಿಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಫಿಶ್ ಇಲ್ಲಿ 1 ರಿಂದ 2 kg ಇದೆ. ಫಸ್ಟು ಒಂದು ಪ್ಲೇಟಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಖಾರ ಪುಡಿ ಯೂಸ್ ಮಾಡಿದ್ದೀನಿ. ಅದಕ್ಕೆ 1.5 ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, ಅದಕ್ಕೆ 1.5 ನಿಂಬೆಹಣ್ಣ ಹಿಂಡಿ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಿಶ್ ತವಾ ಫ್ರೈಗೆ ಮಸಾಲೆನೇ ಇಂಪಾರ್ಟೆಂಟು. ಮಸಾಲೆ ಸ್ವಲ್ಪ ಖಾರ ಇದ್ದರೆ ಅದು ಬೆಂದಮೇಲೆ ಕಮ್ಮಿ ಆಗುತ್ತೆ. ಫಿಶ್ಗೆಲ್ಲ ಹಿಡ್ದಿರುತ್ತಲ್ಲ ಆವಾಗ ಸರಿ ಹೋಗುತ್ತೆ. ಈಗ ನೀಟಾಗಿ ಒಂದೊಂದೇ ಫಿಶ್ನ ತೊಗೊಂಡು ಅದಕ್ಕೆ ಮಸಾಲೆ ಎಲ್ಲ ಹಚ್ಚಿ ಇಕ್ಕಿ ಫ್ರಿಜ್ಜಲ್ಲಿ ಇಕ್ಕೋಣ. ಎಲ್ಲ ಪೀಸ್ಗೂ ಮಸಾಲೆ ಹಿಡಿಯೋ ಥರ ಹಚ್ಬಿಟ್ಟು ಮ್ಯಾರಿನೇಟ್ ಮಾಡಿದ್ದೀವಿ. ಈಗ ಇದನ್ನು ಅರ್ಧ ಅವರ್ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ಈ ರೀತಿ ಆಗಿರುತ್ತೆ. ಹಂಚನ್ನ ಬಿಸಿ ಮಾಡಿಕೊಂಡು ಅದಕ್ಕೆಲ್ಲ ಎಣ್ಣೆ ಸುತ್ತ ಸವರ್ಕೊಂಡು ಆಮೇಲೆ ಒಂದೊಂದೇ ಫಿಶ್ ಫ್ರೈನ ಹಾಕ್ಕೊಳ್ಳೋಣ. ಫಿಶ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಫಿಶ್ ತವಾ ಫ್ರೈ ರೆಡಿಯಾಗಿರುತ್ತೆ. ಇದನ್ನು 1 ನಿಮಿಷ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋಣ. ಘಾಟ್ ಆಗಲ್ಲ ಆವಾಗ. ಫಿಶ್ನ ಯಾವಾಗೂ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಆವಾಗೆ ಫಿಶ್ಶು ಸಾಫ್ಟಾಗಿ ಬೇಯುತ್ತೆ. ಫಿಶ್ ಬೇಯೋಕ್ಕೆ ಯಾವಾಗಲೂ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಈಸಿ ಆಗೋ ರೆಸಿಪಿಗಳಿವೆಲ್ಲ. ಫೈನಲಿ ಫಿಶ್ ತವಾ ಫ್ರೈ ಸೂಪರಾಗಿ ಬಂದಿದೆ. ಸಖತ್ತಾಗಿತ್ತು ಮಾತ್ರ, ಟೇಸ್ಟು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.